ನಮಸ್ಕಾರ ವೀಕ್ಷಕರೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀದುರ್ಗ. ರಾಜಕೀಯ ಅಂದ್ರೆ ಬರೀ ಹಣ, ಆಸ್ತಿ, ತಲೆಮಾರುಗಳಿಂದ ಬಂದ ಅಧಿಕಾರ ಅಂತಾನೆ ತುಂಬಾ ಜನ ಅಂದುಕೊಳ್ತಾರೆ. ಆದ್ರೆ ಇಲ್ಲೊಬ್ಬರಿದ್ದಾರೆ, ತಂದೆ ತಾಯಿ ಇಬ್ಬರು ಪೌರ ಕಾರ್ಮಿಕರು. ತಾವು ಕೂಡ ಕೈಯಲ್ಲಿ ಕಸಬರಿಕೆ ಹಿಡಿದು ಬೀದಿಗುಡಿಸಿದವರು. ಜೀವನ ನಡೆಸೋಕೆ ಸೈಕಲ್ ಸ್ಟ್ಯಾಂಡ್ ಟೆಂಡರ್ ತಗೊಂಡು ಸಾರ್ವಜನಿಕ ಶೌಚಾಲಯ ನಿರ್ವಹಣೆ ಮಾಡಿ ಹೊಟ್ಟೆ ಹೊರೆದುಕೊಂಡವರು. ಇವತ್ತು ಅವರು ಎಲ್ಲಿದ್ದಾರೆ ಗೊತ್ತಾ? ಸ್ವತಃ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾಗಿ ವಿಧಾನಸೌಧದ ಗದ್ದುಗೆ ಏರ್ತಾ ಇದ್ದಾರೆ. ಹೌದು, ನಾವು ಹೇಳ್ತಾ ಇರೋದು ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ಕ್ಷೇತ್ರದ ಶಾಸಕ KS ಬಸವಂತಪ್ಪ ಅವರ ಬಗ್ಗೆ. ಬರೀ 34 ಮತಗಳ ಅಂತರದಿಂದ ಗೆದ್ದು ಬಂದ ಈ ಸಾಧಕನ ಕತೆ ಇದೆಯಲ್ಲ, ಇದು ಪ್ರತಿಯೊಬ್ಬ ದಲಿತ ಶೋಷಿತ ಸಮುದಾಯದ ಹೋರಾಟಗಾರನಿಗೆ ಪ್ರೇರಣೆ ನೀಡುವ ಕತೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಬಸವಂತಪ್ಪ ಅವರ ರೋಚಕ ಹಾಗೂ ಕಣ್ಣೀರಿನ ಬದುಕಿನ ಪಯಣವನ್ನ ಹತ್ತಿರದಿಂದ ತಿಳಿಯೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನ ಕಡೆತನಕ ಮಿಸ್ ಮಾಡದೆ ನೋಡಿ. ದಾವಣಗೆರೆಯ ಗಾಂಧಿನಗರ ಬಡತನ ಮತ್ತು ಕಷ್ಟಗಳ ನಡುವೆ ಬೇಯುತ್ತಿದ್ದ ಜಾಗ. ಇಲ್ಲಿ ಪೈಲ್ವಾನ್ ಸಂಗಪ್ಪ ಮತ್ತು ಹನುಮಪ್ಪ ದಂಪತಿಗಳಿಗೆ 5 ಜನ ಮಕ್ಕಳು. ಅದರಲ್ಲಿ 3ನೆಯ ಮಗ ಈ KS ಬಸವಂತಪ್ಪ. ನಮ್ಮ ಸಮಾಜದಲ್ಲಿ ದಲಿತ ಸಮುದಾಯ ಮತ್ತು ಪೌರ ಕಾರ್ಮಿಕರ ಬದುಕು ಎಷ್ಟು ಕಷ್ಟದ್ದು ಅಂತ ನಮಗೆಲ್ಲ ಗೊತ್ತೇ ಇದೆ. ಬೆಳಗ್ಗಿನ ಜಾವ ಎದ್ದು ಇಡೀ ನಗರದ ಕಸವನ್ನ ಎತ್ತಿ ಬೇರೆಯವರ ಶೌಚಾಲಯಗಳನ್ನು ಸ್ವಚ್ಛಗೊಳಿಸುವ ಇವರ ಕೆಲಸಕ್ಕೆ ಗೌರವ ಸಿಗುವುದು ಹಾಗಿರಲಿ, ಸಮಾಜ ಕೊಡುವ ಕಿರುಕುಳ ಮತ್ತು ತಾರತಮ್ಯ ಅಪಾರ. ತಂದೆ ತಾಯಿ ಇಬ್ಬರು ಹಗಲು ರಾತ್ರಿ ಕಷ್ಟಪಟ್ಟು ಪೌರ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದರು. ಮನೆಯಲ್ಲಿ ಬಡತನ ತಾಂಡವ ಆಡ್ತಾ ಇತ್ತು. ಹೆತ್ತವರ ಹೊರೆ ಕಡಿಮೆ ಮಾಡಬೇಕು ಅಂತ ಬಸವಂತಪ್ಪ ಕೂಡ ಚಿಕ್ಕ ವಯಸ್ಸಿನಲ್ಲೇ ಸ್ವತಃ ಪೌರ ಕಾರ್ಮಿಕರಾಗಿ ಕೆಲಸಕ್ಕೆ ಇಳಿದರು. ಊರಿನ ಕಸ ಗುಡಿಸುತ್ತಾ ಸಮಾಜದ ನಿಂದನೆಗಳನ್ನು ಸಹಿಸುತ್ತಾ ಬೆಳೆದವರು. ಆದ್ರೆ ಅವರ ಮನಸ್ಸಿನಲ್ಲಿ ಏನಾದರೂ ಸಾಧಿಸಲೇಬೇಕು ಅನ್ನುವ ಕಿಚ್ಚು ಮಾತ್ರ ಎಂದಿಗೂ ಆರಲಿಲ್ಲ. ಪೌರ ಕಾರ್ಮಿಕ ಕೆಲಸದ ಜೊತೆಗೆ ಬಸವಂತಪ್ಪ ಅವರು PUC ವರೆಗೆ ಓದಿದರು. ಓದು ಮುಗಿದ ಮೇಲೆ ಬದುಕಿನ ಬಂಡಿ ಸಾಗಿಸುವುದು ಸುಲಭವಾಗಿರಲಿಲ್ಲ. ಅದಕ್ಕಾಗಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲು ಶುರು ಮಾಡಿದರು. ಸೈಕಲ್ ಸ್ಟ್ಯಾಂಡ್ ನಡೆಸುವ ಟೆಂಡರ್ ತೆಗೆದುಕೊಂಡ್ರು. ಜೊತೆಗೆ ಸಾರ್ವಜನಿಕ ಬಾತ್ರೂಮ್ ನಿರ್ವಹಣೆಯ ಟೆಂಡರ್ ಕೂಡ ಪಡೆದು ಬಂದ ಕಾಸಿನಲ್ಲೇ ಕುಟುಂಬವನ್ನ ತೂಗಿಸಿಕೊಂಡು ಹೋದ್ರು. ತಮ್ಮ ಸುತ್ತಮುತ್ತಲಿದ್ದ ದಲಿತ, ಶೋಷಿತ ಮತ್ತು ಮಾದಿಗ ಸಮುದಾಯದ ಜನರ ನೋವುಗಳನ್ನ ಕಣ್ಣಾರೆ ಕಂಡಿದ್ದ ಬಸವಂತಪ್ಪ ಅವರಿಗೆ ಬರೀ ತಮ್ಮ ಬದುಕು ಅಷ್ಟೇ ಅಲ್ಲ, ತಮ್ಮ ಸಮುದಾಯದ ಜನರ ಪರವಾಗಿಯೂ ಧ್ವನಿ ಎತ್ತಬೇಕು ಅನಿಸಿತು. ಹಾಗಾಗಿ ಅವರು ಸ್ಥಳೀಯ ರಾಜಕೀಯಕ್ಕೆ ಕಾಲಿಟ್ರು. ಜನರ ಜೊತೆ ಬೆರೆತು ಕೆಲಸ ಮಾಡುವ ಅವರ ಗುಣ ಎಲ್ಲರಿಗೂ ಇಷ್ಟವಾಯಿತು. ದಾವಣಗೆರೆ ತಾಲೂಕಿನ ಅನಗೋಡು ಕ್ಷೇತ್ರದಿಂದ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾದರು. ಅಲ್ಲಿಂದ ಅವರ ರಾಜಕೀಯ ಜೀವನದ ನಿಜವಾದ ಹಾದಿ ಶುರುವಾಯಿತು. ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಅವರು ತೋರಿದ ಕಾಳಜಿ, ಜನರೊಂದಿಗೆ ಒಡನಾಟ ಅವರಿಗೆ ಉತ್ತಮ ಹೆಸರು ತಂದುಕೊಟ್ಟಿತು. ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ಪರಿಶಿಷ್ಟ ಜಾತಿಗೆ ಮೀಸಲಾದ ಕ್ಷೇತ್ರ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಸವಂತಪ್ಪ ಅವರಿಗೆ ಟಿಕೆಟ್ ನೀಡಿತು. ಮೊದಲ ಬಾರಿಗೆ MLA ಚುನಾವಣೆಗೆ ನಿಂತ ಬಸವಂತಪ್ಪ ಪೈಪೋಟಿ ನೀಡಿದರು. ಆದರೆ ದುರಾದೃಷ್ಟವಶಾತ್ ಅತ್ಯಲ್ಪ ಮತಗಳ ಅಂತರದಿಂದ ಸೋಲು ಕಾಣಬೇಕಾಯಿತು. ಸೋತ ತಕ್ಷಣ ಬಹುತೇಕ ನಾಯಕರು ಕ್ಷೇತ್ರದಿಂದ ದೂರವಾಗ್ತಾರೆ, ಜನರ ಕೈಗೆ ಸಿಗಲ್ಲ. ಆದ್ರೆ ಬಸವಂತಪ್ಪ ಹಾಗೆ ಮಾಡಲಿಲ್ಲ. ಸೋಲಿನಿಂದ ಕಂಗೆಡದೆ ಮತ್ತೆ ಜನರ ಮಧ್ಯಕ್ಕೆ ಹೋದ್ರು. ದಿನಾವು ಹಳ್ಳಿಗಳಿಗೆ ತಿರುಗಿ ಜನರ ಸುಖ ದುಃಖಗಳಲ್ಲಿ ಭಾಗಿಯಾದ್ರು. ಅದರ ಪ್ರತಿಫಲವೇ 2023ರ ಚುನಾವಣೆ. ಮತ್ತೆ ಮಾಯಕೊಂಡದಿಂದ ಕಣಕ್ಕಿಳಿದ ಬಸವಂತಪ್ಪ ಅವರಿಗೆ ಈ ಬಾರಿ ಪರೀಕ್ಷೆಯ ಸಮಯ. ಮತ ಎಣಿಕೆಯ ದಿನ ತುದಿಗಾಲಿನಲ್ಲಿ ನಿಲ್ಲಿಸುವಂತಹ ಹೈಡ್ರಾಮಾ ನಡೆದಿತ್ತು. ರೌಂಡ್ನಿಂದ ರೌಂಡ್ಗೆ ಲೀಡ್ ಬದಲಾಗ್ತಾ ಇತ್ತು. ಕೊನೆಗೆ ಫಲಿತಾಂಶ ಬಂದಾಗ ಇಡೀ ರಾಜ್ಯವೇ ತಿರುಗಿ ನೋಡುವಂತಿತ್ತು. ಬಸವಂತಪ್ಪ ಅವರು ಕೇವಲ 34 ಮತಗಳ ರೋಚಕ ಅಂತರದಲ್ಲಿ ಗೆದ್ದು ಬೀಗಿದ್ದರು. ಮೊದಲ ಬಾರಿಗೆ ಶಾಸಕರಾಗಿ ವಿಧಾನಸೌಧಕ್ಕೆ ಅಡಿ ಇಟ್ಟರು.
ಇಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯ ಇದೆ. ಬಸವಂತಪ್ಪ ಅವರು ಮಾಜಿ ಸಚಿವ ಎಚ್ ಆಂಜನೇಯ ಅವರ ಅಳಿಯ. ಆಂಜನೇಯ ಅವರ ಸಹೋದರಿ ಹನುಮಕ್ಕ ಅವರ ಮಗನೇ ಈ ಬಸವಂತಪ್ಪ. ಮಾಯಕೊಂಡ ಕ್ಷೇತ್ರದಲ್ಲಿ ಮಾದಿಗ ಸಮುದಾಯದ ಬಲವಾದ ನಾಯಕತ್ವ ಬೆಳೆಸಿಕೊಂಡು ಬಂದವರಲ್ಲಿ ಬಸವಂತಪ್ಪ ಪ್ರಮುಖರು. ಅವರ ಸಹೋದರ KS ಗೋವಿಂದರಾಜು ಅವರು ಕೂಡ ಮಹಾನಗರ ಪಾಲಿಕೆಯ ನೌಕರರ ಸಂಘದ ಅಧ್ಯಕ್ಷರಾಗಿ ಶ್ರಮಿಸುತ್ತಿದ್ದಾರೆ. ಇಷ್ಟೆಲ್ಲ ಬೆಳೆದರೂ, ಶಾಸಕರಾದರೂ ಬಸವಂತಪ್ಪ ಅವರ ಸರಳತೆ ಮಾತ್ರ ಬದಲಾಗಲಿಲ್ಲ. ಇವತ್ತಿಗೂ ಅವರು ದಾವಣಗೆರೆ ನಗರದ SS ಬಡಾವಣೆಯ B ಬ್ಲಾಕ್ನಲ್ಲಿ ಬಾಡಿಗೆ ಮನೆಯಲ್ಲೇ ವಾಸವಾಗಿದ್ದಾರೆ. ಬಂಗಲೆ, ಐಷಾರಾಮಿ ಜೀವನದ ಹಿಂದೆ ಬೀಳದೆ ಇಂದಿಗೂ ಸಾಮಾನ್ಯರಂತೆ ಬದುಕುತ್ತಿರುವ ಇವರ ಹಂಬಲ ಒಂದೇ, ಅದು ಜನಸೇವೆ. ಮೊದಲ ಬಾರಿಗೆ ಶಾಸಕರಾದ KS ಬಸವಂತಪ್ಪ ಅವರಿಗೆ ಇದೀಗ ಕರ್ನಾಟಕ ಸರ್ಕಾರದಲ್ಲಿ ಸಚಿವ ಸ್ಥಾನದ ಬಹುದೊಡ್ಡ ಜವಾಬ್ದಾರಿ ಸಿಕ್ಕಿದೆ. ದಾವಣಗೆರೆ ಜಿಲ್ಲೆಯ ರಾಜಕೀಯದಲ್ಲಂತೂ ಈ ಸುದ್ದಿ ಹೊಸ ಅಲೆ ಎಬ್ಬಿಸಿದೆ. ಒಬ್ಬ ಪೌರ ಕಾರ್ಮಿಕನ ಮಗ ತಾನು ಪೌರ ಕಾರ್ಮಿಕನಾಗಿ ಕೆಲಸ ಮಾಡಿ ಸೈಕಲ್ ಸ್ಟ್ಯಾಂಡ್ ನಡೆಸಿ ಇವತ್ತು ರಾಜ್ಯದ ಸಚಿವರಾಗುತ್ತಿದ್ದಾರೆ ಅಂದ್ರೆ ಅದು ಪ್ರಜಾಪ್ರಭುತ್ವದ ಅಸಲಿ ಸೌಂದರ್ಯ. ದಲಿತ ಮತ್ತು ಹಿಂದುಳಿದ ಸಮುದಾಯಗಳಿಗೆ ಬಸವಂತಪ್ಪ ಅವರ ಈ ಪಯಣ ದೊಡ್ಡ ಭರವಸೆ ಮೂಡಿಸಿದೆ. ಶ್ರಮ ಮತ್ತು ಪ್ರಾಮಾಣಿಕತೆ ಇದ್ದರೆ ಎಂತಹ ಎತ್ತರಕ್ಕಾದರೂ ಬೆಳೆಯಬಹುದು ಅನ್ನೋದಕ್ಕೆ KS ಬಸವಂತಪ್ಪ ಅವರಿಗಿಂತ ದೊಡ್ಡ ಉದಾಹರಣೆ ಬೇಕಾ? ಬಸವಂತಪ್ಪ ಅವರ ಈ ಅದ್ಭುತ ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮಸ್ಕಾರ.